ಓಕೆ, ಈಗ ಬರ್ತಾ ಇರುವಂತಹ ಆದೇಶ ಸಿಎಂ ವಿರುದ್ಧ ಲೋಕಾಯುಕ್ತ ತನಿಖೆಗೆ ಆದೇಶವನ್ನ ನೀಡಿದೆ ಜನಪ್ರತಿನಿಧಿಗಳ ನ್ಯಾಯಾಲಯ. ಸಿಎಂ ವಿರುದ್ಧ ಲೋಕಾಯುಕ್ತ ತನಿಖೆಗೆ ಆದೇಶವನ್ನ ನೀಡಿದೆ. ಈಗ ಬರ್ತಾ ಇರುವಂತಹ ಸುದ್ದಿ, ಸಿಎಂ ವಿರುದ್ಧ ಲೋಕಾಯುಕ್ತ ತನಿಖೆಗೆ ಆದೇಶವನ್ನ ನೀಡಲಾಗಿದೆ. ಜನಪ್ರತಿನಿಧಿಗಳ ಕೋರ್ಟ್ನಿಂದ ಆದೇಶ ಹೊರ ಬಂದಿದೆ. ಮುಖ್ಯಮಂತ್ರಿಗಳ ವಿರುದ್ಧ ಲೋಕಾಯುಕ್ತ ತನಿಖೆಗೆ ಆದೇಶವನ್ನ ಕೊಡಲಾಗಿದೆ. ಸಿಎಂ ವಿರುದ್ಧ ತನಿಖೆಗೆ ಆದೇಶವನ್ನ ಕೋರ್ಟ್ ನೀಡಿದೆ. ಮತ್ತೊಂದು ಬಿಗ್ ಶಾಕ್ ಮುಖ್ಯಮಂತ್ರಿಗಳಿಗೆ. ಬೆಳಗ್ಗೆಯಿಂದಲೂ ಕೂಡ ಕಾಯ್ತಾ ಕೂತಿದ್ರು. ಅವ್ರು 11 ಗಂಟೆಗೆ ಸಭೆ ಇತ್ತು. ಆ ಸಭೆಯನ್ನ ಮುಂದೂಡಿಕೆಯನ್ನ ಮಾಡ್ಕೊಂಡು ಕಾಯ್ತಾ ಇದ್ರು ಏನಾಗುತ್ತೆ ಅಂತ ಹೇಳಿ. ಸೊ ಈಗ ತನಿಖೆಗೆ ಆದೇಶವನ್ನ ಕೋರ್ಟ್ ನೀಡಿದೆ. ಹೈಕೋರ್ಟ್ ತನಿಖೆಗೆ ಆದೇಶವನ್ನ ನೀಡಿತ್ತು. ಈಗ ಲೋಕಾಯುಕ್ತ ಪೊಲೀಸರಿಂದ ತನಿಖೆಗೆ ನೀಡಲಾಗಿದೆ. ಮೈಸೂರು ಲೋಕಾಯುಕ್ತ ಪೊಲೀಸರಿಂದ ತನಿಖೆ ಆಗಬೇಕು. ಜನಪ್ರತಿನಿಧಿಗಳ ಕೋರ್ಟ್ ಈಗ ಆದೇಶವನ್ನು ನೀಡಿದೆ. ಮೈಸೂರು ಲೋಕಾಯುಕ್ತ ಪೊಲೀಸರಿಂದ ತನಿಖೆ ಆಗಬೇಕು ಅಂತ ಹೇಳಿ ಸಿಎಂ ವಿರುದ್ಧ ತನಿಖೆಗೆ ಜನಪ್ರತಿನಿಧಿಗಳ ಕೋರ್ಟ್ ಅಸ್ತು ಹೊಂದಿದೆ. ಮೂಡ ಅಕ್ರಮದ ಬಗ್ಗೆ ಲೋಕಾಯುಕ್ತ ತನಿಖೆ. ಮೈಸೂರು ಲೋಕಾಯುಕ್ತ ಪೊಲೀಸರಿಂದ ಈಗ ತನಿಖೆ. ಸೊ ಮೂಡ ಅಕ್ರಮದ ಬಗ್ಗೆ ಲೋಕಾಯುಕ್ತ ತನಿಖೆ ಆಗುತ್ತೆ. ಈಗ ಮೈಸೂರು ಲೋಕಾಯುಕ್ತ ಎಸ್ಪಿಗೆ ಆದೇಶವನ್ನ ನೀಡಲಾಗಿದೆ. ಸಿಎಂಗೆ ಶಾಕ್ ಮೇಲೆ ಶಾಕ್. ಚಕ್ರವ್ಯೂಹದಲ್ಲಿ ಮುಖ್ಯಮಂತ್ರಿಗಳು ಸಿಕ್ಕಾಕೊಂಡಿದ್ದಾರೆ. ಕೇವಲ ಅವರೊಬ್ಬರೇ ಅಲ್ಲ, ಈ ಪ್ರಕರಣದಲ್ಲಿ ಭಾಗಿಯಾಗಿರುವಂತಹ ಅನೇಕರಿದ್ದಾರೆ. ಇವರ ಪಾತ್ರದ ಬಗ್ಗೆ ಒಂದಿಷ್ಟು ಚರ್ಚೆಗಳು ನಡೀತಾ ಇದೆ ಅಷ್ಟೇ. ಮೂಲ ಯಾರು ಅನ್ನೋದು ಗೊತ್ತಾಗಬೇಕಲ್ಲ. 6 ವಾರದಲ್ಲಿ ತನಿಖೆಯ ವರದಿ ನೀಡಲು ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. 6 ವಾರದಲ್ಲಿ ಅಂದ್ರೆ 1.5 ತಿಂಗಳಲ್ಲಿ ತೀರ್ಪು ಬರಬೇಕು, ಆಚೆ ಬರಬೇಕು ಇದರ ತನಿಖೆಯ ವರದಿಗಳು. 6 ವಾರದಲ್ಲಿ ತನಿಖಾ ವರದಿಯನ್ನು ನೀಡೋಕೆ ಕೋರ್ಟ್ ಸೂಚನೆ ನೀಡಿದೆ. 1.5 ತಿಂಗಳಲ್ಲಿ ಕೋರ್ಟ್ಗೆ ವರದಿ ಸಲ್ಲಿಕೆಗೆ ಆದೇಶವನ್ನು ನೀಡಲಾಗಿದೆ. ಅಂದ್ರೆ ನವೆಂಬರ್ 2ನೇ ವಾರದೊಳಗಡೆಗೆ ಇದು ಆಚೆ ಬರಬೇಕು. ಮೊದಲನೇ ಅಥವಾ 2ನೇ ವಾರದಲ್ಲಿ, ನವೆಂಬರ್ ಮೊದಲು ಅಥವಾ 2ನೇ ವಾರದಲ್ಲಿ. ದೀಪಾವಳಿ ಸಂದರ್ಭದಲ್ಲಿ ಬೆಳಕ, ದೀಪಾವಳಿಯಲ್ಲಿ ಅಥವಾ ಕತ್ತಲ ಗೊತ್ತಿಲ್ಲ ಸಿದ್ದರಾಮಯ್ಯನವರ ರಾಜಕೀಯ ಭವಿಷ್ಯದಲ್ಲಿ. 6 ವಾರದಲ್ಲಿ ತನಿಖೆಯ ವರದಿ ನೀಡಲು ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಆಲ್ಮೋಸ್ಟ್ ಅಲ್ಲ ದೀಪಾವಳಿಯ ಸಂದರ್ಭದಲ್ಲೇ ಈ ವರದಿ ಆಚೆ ಬರುತ್ತೆ. ಆಗ ದೀಪಾವಳಿ ಸಿದ್ದರಾಮಯ್ಯನವರ ರಾಜಕೀಯ ಭವಿಷ್ಯದಲ್ಲಿ ಬೆಳಕನ್ನು ನೀಡುತ್ತಾ ಅಥವಾ ಬೆಳಕಿನ ಕೆಳಗಡೆಗಿರುವಂಥ ಕತ್ತಲನ್ನು ನೀಡುತ್ತಾ ಗೊತ್ತಿಲ್ಲ. ತನಿಖೆಯಂತೂ ಮಾಡಕ್ಕೆ ಈಗ ಆದೇಶವನ್ನ ಕೊಟ್ಟಿದ್ದಾರೆ. ಮೈಸೂರು ಲೋಕಾಯುಕ್ತ ಪೊಲೀಸರಿಂದ ಇದನ್ನು ತನಿಖೆ ಆಗಬೇಕು ಅನ್ನುವಂಥ ಆದೇಶವನ್ನ ನೀಡಿದ್ದಾರೆ. ಲೋಕಾಯುಕ್ತ ತನಿಖೆಗೆ ನೀಡಿ ಈಗ ಆದೇಶವನ್ನ ಜನಪ್ರತಿನಿಧಿಗಳ ನ್ಯಾಯಾಲಯ ಆದೇಶವನ್ನ ಹೊರಡಿಸಿದೆ. 45 ದಿನಗಳಲ್ಲಿ ತನಿಖಾ ವರದಿ ನೀಡಲು ಕೋರ್ಟ್ ಆದೇಶವನ್ನ ಹೊರಡಿಸಿದೆ. 45 ದಿನಗಳಲ್ಲಿ ತನಿಖಾ ವರದಿಯನ್ನು ನೀಡಲು ನವೆಂಬರ್ 2ನೇ ವಾರ ಆಗುತ್ತೆ ಆಲ್ಮೋಸ್ಟ್ ಆಲ್.